ನಮ್ಗೆ ಸೆಲೆಬ್ರಿಟಿ ಅಂತ ಏನಿಲ್ಲ, ಒಂದು ಹೆಮ್ಮೆ ಆಗತ್ತೆ. ನಮ್ ಜೊತೆ ನಾವು ನೆಗ್ಲೆಕ್ಟ್ ಮಾಡ್ತಿದ್ದಂತ ಕಾಮಿಡಿ ಮಾಡ್ತಾ ಇದ್ದಾಗ ಈಗ ಅಕ್ಕಪಕ್ಕ ಹಳ್ಳಿ ಸಣ್ಣ ಪುಟ್ಟ ಅಂತಂದ್ರೆ ಒಂದ್ಸತಿ 2 ಸತಿ ಇದ್ ಮಾಡ್ತಾರೆ, 3ನೇ ಸತಿಗೆ ಅಯ್ಯೋ ಬಿಡು ಅಂತಂತಾರೆ. ಬಟ್ ಅದು ಇಷ್ಟು ಫೇಮಸ್ ಆಗಿ ಇಷ್ಟು ಒಳ್ಳೆ ಹಳ್ಳಿ ಪ್ರತಿಭೆ ಇಡೀ ರಾಜ್ಯದಂತ ಹೆಸರುವಾಸಿಯಾಗಿದೆ ಅಂತಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಸರ್. ಅಂದ್ರೆ ನೀವು ನೆಗ್ಲೆಕ್ಟ್ ಮಾಡ್ತಿದ್ದಂತ ವ್ಯಕ್ತಿ ನಿಮ್ ಕಣ್ಣು ಮುಂದೆನೆ ಇಷ್ಟು ಬೆಳೆದಿದ್ದಾನಲ್ಲ ಅಂತ ಇವಾಗ ಹೆಮ್ಮೆ ಆಗತ್ತೆ ನಮ್ಗೆ. ಜೊತೆಗೆ ನಿಮ್ಗೂ ಸೇರಿಸ್ದಂಗೆ ಒಂದು ಹೆಸರು ತಂದು ಕೊಡ್ತಾ ಇದ್ದಾನೆ. ಖಂಡಿತ ಸರ್, ನಮಗೆ ಎಲ್ಲ ನಮ್ಮ ಊರಿಗೆ, ನಮ್ಮ ಮಂಡ್ಯ ಡಿಸ್ಟ್ರಿಕ್ಗೆ, ಕರ್ನಾಟಕದಂತ ಒಳ್ಳೆ ಹೆಸರು ತಂದ್ಕೊಟ್ರಂತ ವ್ಯಕ್ತಿ ಈಗ ಗಿಲ್ಲಿ ನಟ ಆಗಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಸರ್ ನನ್ನ ಹೆಸರು ಮಾಯಣ್ಣ ಅಂತ ಹೇಳಿ. ಮಾಯಣ್ಣ, ಏನ್ ಸರ್ ನೀವು ಮೂರವ್ರು ಇಷ್ಟು ಸ್ಟ್ರಾಂಗ್ ಇದ್ದೀರಿ, ಮಾತೆತ್ತರ ಯಾವ್ರು ನೀವು? ಯಾವ್ರು ಸರ್? ಸರ್ ನಮ್ದು ಇಲ್ಲೇ ಪಕ್ಕ ಗಟ್ಟಿಕೊಪ್ಲು. ಗಟ್ಟಿಕೊಪ್ಲು ಅಂದ್ರೆ ಗಿಲ್ಲಿ ನಟರ್ ಊರ್ ಇದೆಯಲ್ಲ ದರ್ಪುರ, ಪಕ್ಕ ಗಟ್ಟಿಕೊಪ್ಲು ಅಂತ. ಗಿಲ್ಲಿ ನಟ ನಿಮ್ಗೆ ಹೆಂಗ್ ಗೊತ್ತು? ಸರ್ ನಾವು ಸಾರ್ವಜನಿಕ ಹೈಸ್ಕೂಲ್ ಬಂಡೂರು, ಇಬ್ರು ಒಂದೇ ಸ್ಕೂಲ್ ಓದಿರೋದು? ಒಂದೇ ಸ್ಕೂಲಲ್ಲಿ ಓದಿದ್ದು. ಅವ್ರು ನಾನು ಒಂದು ಸ್ವಲ್ಪ ಸೀನಿಯರ್, ಅವ್ರು ಸ್ವಲ್ಪ ಜೂನಿಯರ್ ಅಷ್ಟ್ಬಿಟ್ರೆ ಎಲ್ಲ ಒಂದೇ ಸ್ಕೂಲ್ ಅಂತ ನಾವು. ಹೇಗಿರ್ತಿದ್ರು ಸರ್ ಈಗ ಈ ತರ ಫೇಮಸ್ ಆಗಿದ್ರೆ? ಸ್ಕೂಲ್ ಓದುವಾಗ ಹೇಗಿರ್ತೀರ? ಅವಾಗ್ಲೂ ಹಾಗೇನಾ ಸರ್? ಅವ್ರು ಹುಟ್ಟ ಬೆಳೀತಾ ಹಳ್ಳಿ ಹುಡುಗ ಅಲ್ವಾ, ಇವಾಗ ಹೆಂಗಿದ್ರೆ ಅವಾಗಿಂದ ಹಂಗೇನೆ ಬೆಳಕ ಬಂದಿರೋದು. ಅಲ್ಲಲ್ಲ, ನೀವು ನೋಡಿರ್ತಿಲ್ಲ ಸ್ಕೂಲ್ಗಳಲ್ಲಿ ಆಗ್ಲೂ ತಮಾಷೆ ಆಗ್ಲೂ ಸರ್, ಫುಲ್ ಕಾಮಿಡಿ ಅಂತಂದ್ರೆ ಕಾಮಿಡಿ, ತಮಾಷೆ ಅಂದ್ರೆ ತಮಾಷೆ. ಈಗ ಹೆಂಗ ಅಲ್ಲಿ ಒಳಗಡೆ ಇದ್ದಾನೆ, ಅವ್ನ್ ರಿಯಲ್ ಲೈಫಲ್ಲೂ ಅದೇ ತರನೇ ಇರೋದು. ಅವಾಗ ಬೇಜಾರಾಗ್ತಿರ್ಲಿಲ್ಲ? ಯಾರು ಬೈತಿರ್ಲಿಲ್ಲ ಅವ್ರಿಗೆ? ಏನಕ್ಕೆ ಬೇಜಾರು ಸರ್, ಇರೋದೇ ಹಳ್ಳಿಯಲ್ಲಿ ನಾವು. ಆಯ್ತಾ, ಕಾಮಿಡಿ ಮಾಡ್ಕೊಂಡು ಬಜ್ಜ ಆರಾಮಾಗಿ ನಗ್ನತಿ ಎಲ್ಲರನ್ನು ಖುಷಿ ಪಡಿಸ್ಕೊಂಡು ಇದ್ ಮಾಡ್ಕೊಂಡು ಮಾತಾಡ್ಕೊಂಡು ಆರಾಮಾಗಿದ್ದೆ ಸರ್. ಯಾರಿಗೇನ್ ಸರ್ ನೀವು SLC ವರ್ಗು ಜೊತೆಲೆ ಓದಿದ್ದ? ಹೌದು ಸರ್, ಇಲ್ಲೇ ನಾನ್ ಸೀನಿಯರ್, ಅವ್ರು ಜೂನಿಯರ್. ಒಂದೇ ಸ್ಕೂಲಲ್ಲಿ ಓದಿದ್ದು. ಒಂದೇ ಸ್ಕೂಲಲ್ಲಿ ನೀವು ಹತ್ರದಿಂದ ನೋಡಿದ್ರಿ? ಹತ್ರದಿಂದ ನೋಡಿ. ಈಗ ಓದಾದ್ಮೇಲೆ ಗಿಲ್ಲಿ ನಟನ ಯಾವಾಗಾರ ನೋಡಿದ್ರೆ, ಭೇಟಿ ಮಾಡಿದ್ರೆ? ಅಂದ್ರೆ ಊರುಗಳ ಹಬ್ಬ ದಿನ ಬಂದಾಗ ಮಾಡಿದಾಗಿರೋ ಸಿಗ್ತಾ ಇದ್ರು. ಮತ್ತೆ ನಾವು ರೀಸೆಂಟ್ ಆಗಿ ಒಂದು ಗುರುವಂದನ ಕಾರ್ಯಕ್ರಮ ಅಂತ ಮಾಡಿದ್ದು. ಎಲ್ಲಿ? ನಿಮ್ ಸ್ಕೂಲ್? ಬಂಡೂರಲ್ಲೇ, ಬಂಡೂರು ಸ್ಕೂಲ್. ಅವಾಗ ಗಿಲ್ಲಿ ನಟನು ಕೂಡ ಬಂದು ಆವಾಗ ಒಳ್ಳೆ ಹೆಸರುವಾಸಿಯಾಗಿದ್ರು. ತುಂಬಾ ಖುಷಿ. ಗಿಲ್ಲಿ ನಟ ಅವಾಗ ಗೆಸ್ಟ್ ಆಗಿ ಬಂದಿರೋ ಅಥವಾ ಸಾಮಾನ್ಯ ನಮ್ಮ ಸ್ಕೂಲ್ ಅಂತ ವಿದ್ಯಾರ್ಥಿಯಾಗಿ ಬಂದಿದ್ದೆ. ನಿಮ್ಮವ್ರು ಎಲ್ಲರೂ ಸೇರಿ ಮಾಡಿದ್ದು? ಹೌದು, ನಮ್ಮವ್ರು ಇನ್ಕ್ಲೂಡಿಂಗ್ ಅವರು ಸೇರ್ಕೊಂಡೇ ಮಾಡಿದ್ದು ಅನ್ನೋ ಲೆಕ್ಕ. ಅಂದ್ರೆ ಅವಾಗ್ಲೂ ಕೂಡ ಸೆಲೆಬ್ರಿಟಿ ಆಗಿದ್ರು ಕೂಡ ಗುರುಗಳಿಗೊಂದೇನೆ ಸೋತ್ಸೋದಕ್ಕೆ ಒಟ್ಟಿಗೆ ಬಂದಿದ್ದು, ವಿದ್ಯಾರ್ಥಿಯಾಗೆ ಬಂದಿತ್ತು ಸರ್. ವಿದ್ಯಾರ್ಥಿ ಏನು ಸೆಲೆಬ್ರಿಟಿ ಅಂತ ಆತರ ಏನೂ ಇಲ್ಲ. ನಾರ್ಮಲ್ ಆಗಿ ನಮ್ಮ ಗುರುವಂದನ ಕ್ರಮಕ್ಕೆ ಗುರುಗಳಿಗೆ ವಂದನೆ ಅರ್ಪಿಸಬೇಕು ಅಂತ ನಾರ್ಮಲ್ ವಿದ್ಯಾರ್ಥಿಯಾಗಿ ಬಂದು ಗುರುವಂದನೆ ಸಲ್ಲಿಸಿ ಅವರು ಅವ್ರ ಪಾಡಿಗೆ ಅವ್ರನ್ನ ಎಲ್ಲರೂ ಅವ್ರ ಪಾಡಿಗೆ ಓದೆಲ್ಲ ಹಂಗೆ ಹೋಗಿದ್ರು ಸರ್. ಈಗ ನಿಮ್ಮೂರಲ್ಲಿ ಊರು ಮತ್ತೆ ನೀವು 3 ಜನ, ಆಮೇಲೆ ನೀವು ಓದಿರುವಂತ ಈ ಸಾರ್ವಜನಿಕ ಸ್ಕೂಲು ಇಡೀ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಫೇಮಸ್ ಆಗ್ಬಿಟ್ಟಿದೆ. ಹೊರ ರಾಷ್ಟ್ರಗಳು ಇದಾಗ್ತಿದೆ, ಫೇಮಸ್ ಆಗ್ತಾ ಇದೆ. ಅಂದ್ರೆ ನಿಮ್ ಸ್ಕೂಲಲ್ಲಿ ಓದಿದ್ದು ನಿಮ್ ಸ್ಕೂಲ್ ಟೀಚರ್ಗಳೆಲ್ಲ ಯಾವ ತರ ಅಭಿಪ್ರಾಯ ಪಡ್ತಾರೆ ಈಗ ಗಿಲ್ಲಿ ನೋಡಿ? ಸರ್ ತುಂಬಾ ಹೆಮ್ಮೆ ಆಗುತ್ತೆ ನಮ್ಗೆ. ನಮ್ಮ ಸ್ಟೂಡೆಂಟ್ ನಮ್ಮ ಇದರಲ್ಲಿ ಓದ್ಕೊಂಡು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತಂದ್ರೆ ಅವ್ನು ನಿಜವಾದ ಪ್ರತಿಭೆನ ಇಡೀ ಕರ್ನಾಟಕ ಗುರುತಿಸಿ, ಅದು ಕಲರ್ಸ್ ಕನ್ನಡ ಗುರುತಿಸಿ ಒಂದು ಹಳ್ಳಿ ಪ್ರತಿಭೆನ ಈ ಅವಕಾಶ ಕೊಟ್ಟು ಅದ್ರಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಥ್ಯಾಂಕ್ಸ್ ಕಲರ್ಸ್ ಕನ್ನಡ ಮತ್ತೆ ಬಿಗ್ ಬಾಸ್ ಟೀಮ್ಗೂ ಹೇಳ್ಬೇಕು. ಈಗ ಗಿಲ್ಲಿ ನಟ ನೀವು ಕೂಡ ಜೊತೆಲೆ ಇದ್ದವರು. ಹೌದು. ಗಿಲ್ಲಿ ನಟ ನಿಮ್ಮ ನಡುವಿನ ಯಾವ್ದಾರ ಒಂದು ಏನಾರು ಒಂದು ಸಂದರ್ಭಗಳೇನೋ ನೆನಪು ಬರುತ್ತಾ? ಅವನು ಮಾತಾಡ್ಕೊಂಡು ಕಾಮಿಡಿಯಾಗಿ ತಮಾಷೆ ಮಾಡ್ಬೇಕಾದ್ರೆ ನಾವು ಒಂದೊಂದ್ಸರಿ ನೆಗ್ಲೆಕ್ಟ್ ಮಾಡ್ತಿದ್ವಿ. ನೆಗ್ಲೆಕ್ಟ್ ಮಾಡ್ತಿದ್ವಿ ಹಾಗೆ ಹೀಗೆ ಅಂತ. ಬಟ್ ಆ ನೆಗ್ಲೆಕ್ಟ್ ಮಾಡದಂತ ನಾವು ಬೇರೆ ಕಡೆ ಇಷ್ಟು ಪ್ರಸಿದ್ಧಿ ಆಗ್ತೇನೆ ಅಂತ ಇವಾಗ ಬೆಳಕಿಗೆ ಬಂದಿದೆ ಸರ್. ನಿಮ್ಗೆ ಗಾಬರಿ ಆಗುತ್ತಲ್ವ ಈಗ? ತುಂಬಾ. ಈಗ ನಮ್ಗೆಲ್ಲ ಗೊತ್ತಿಲ್ಲ, ದೊಡ್ಡ ಸೆಲೆಬ್ರಿಟಿ ಅನ್ಕೋತೀವಿ, ಆದ್ರೆ ನೀವು ಹತ್ರದ ಜೊತೆಲೆ ಇದ್ದವರು. ನಮ್ಗೆ ಸೆಲೆಬ್ರಿಟಿ ಅಂತ ಏನಿಲ್ಲ, ಒಂದು ಹೆಮ್ಮೆ ಆಗತ್ತೆ. ನಮ್ ಜೊತೆ ನಾವು ನೆಗ್ಲೆಕ್ಟ್ ಮಾಡ್ತಿದ್ದಂತ ಕಾಮಿಡಿ ಮಾಡ್ತಾ ಇದ್ದಾಗ ಈಗ ಅಕ್ಕಪಕ್ಕ ಹಳ್ಳಿ ಸಣ್ಣ ಪುಟ್ಟ ಅಂತಂದ್ರೆ ಒಂದ್ಸತಿ 2 ಸತಿ ಇದ್ ಮಾಡ್ತಾರೆ, 3ನೇ ಸತಿಗೆ ಅಯ್ಯೋ ಬಿಡು ಅಂತಂತಾರೆ. ಬಟ್ ಅದು ಇಷ್ಟು ಫೇಮಸ್ ಆಗಿ ಇಷ್ಟು ಒಳ್ಳೆ ಹಳ್ಳಿ ಪ್ರತಿಭೆ ಇಡೀ ರಾಜ್ಯದಂತ ಹೆಸರುವಾಸಿಯಾಗಿದೆ ಅಂತಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಸರ್. ಅಂದ್ರೆ ನೀವು ನೆಗ್ಲೆಕ್ಟ್ ಮಾಡ್ತಿದ್ದಂತ ವ್ಯಕ್ತಿ ನಿಮ್ ಕಣ್ಣು ಮುಂದೆನೆ ಇಷ್ಟು ಬೆಳೆದಿದ್ದಾನಲ್ಲ ಅಂತ ಇವಾಗ ಹೆಮ್ಮೆ ಆಗತ್ತೆ ನಮ್ಗೆ. ಜೊತೆಗೆ ನಿಮ್ಗೂ ಸೇರಿಸ್ದಂಗೆ ಒಂದು ಹೆಸರು ತಂದು ಕೊಡ್ತಾ ಇದ್ದಾನೆ. ಖಂಡಿತ ಸರ್, ನಮಗೆಲ್ಲ ನಮ್ಮ ಊರಿಗೆ, ನಮ್ಮ ಮಂಡ್ಯ ಡಿಸ್ಟ್ರಿಕ್ಗೆ, ಕರ್ನಾಟಕದಂತ ಒಳ್ಳೆ ಹೆಸರು ತಂದ್ಕೊಟ್ರಂತ ವ್ಯಕ್ತಿ ಈಗ ಗಿಲ್ಲಿ ನಟ ಆಗಿದ್ದಾರೆ ಸರ್. ಇನ್ನೊಂದು ಏನು ಅಂತಂದ್ರೆ, ಯಾವುದೇ ಊರಲ್ಲಿ ಒಂದೇನಂದ್ರೆ ಅವ್ನಿಗೆ ಯಾವುದೇ ಪ್ರಶಸ್ತಿ ಬರಲಿ, ಅದು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಒಂದು ರಾಷ್ಟ್ರ ಪ್ರಶಸ್ತಿಗೂ ಅತಿ ಹೆಚ್ಚು ದೊಡ್ಡದು ಅಂದ್ರೆ ಊರಲ್ಲಿ ಆತನ ಹೆಸರಲ್ಲಿ ಫ್ಲೆಕ್ಸ್ ಹಾಕೋದು ಅತಿ ದೊಡ್ಡದು. ಊರವ್ರನ್ನ ಮೆಚ್ಚಿಸೋದಕ್ಕೆ ತುಂಬಾ ಕಷ್ಟ. ಹೌದು, ಖಂಡಿತ. ಇಲ್ಲಿ ನೋಡಿ, ಊರ್ ಜನ ಎಲ್ಲ ಇಷ್ಟು ದೊಡ್ಡ ಫ್ಲೆಕ್ಸ್ ಹಾಕಿ ಇಷ್ಟು ಜನ ನೀವೆಲ್ಲ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಿರಲ್ಲ. ಹೌದು. ಈ ಅಭಿಮಾನದ ಬಗ್ಗೆ ಏನ್ ಹೇಳ್ತೀರಾ? ಪ್ರತಿಯೊಬ್ರು ಇಷ್ಟಪಡ್ತಾರೆ ಈ ತರ ಒಂದು ಅಭಿಮಾನ ಊರ್ ಜನ ಸಿಗ್ಬೇಕು ಅಂತ. ಹೌದು, ಖಂಡಿತ ಸರ್, ಖಂಡಿತ. ಗಿಲ್ಲಿಗೆ ಗೊತ್ತಿಲ್ಲ ಈಗ ಏನ್ ಅಭಿಮಾನ ಸಿಗ್ತದೆ, ಏನ್ ಸಿಗ್ತದೆ ಅಂತ ಆತನ ನಿಜ ಗೊತ್ತಿಲ್ಲ. ಬಟ್ ಅವನು ಅಲ್ಲಿಂದ ಹೊರಗಡೆ ಬಂದಾಗ ಇಷ್ಟು ಅಭಿಮಾನ ಸಿಕ್ಕಿದೆ ಅನ್ನೋದೇನಾದ್ರು ಗೊತ್ತಾಗ್ಬಿಟ್ರೆ ತಡ್ಕೊಳ್ಳೋದೇ ಕಷ್ಟ ಆಗತ್ತೆ ಆತ. ಅಯ್ಯೋ ಯಾವ ಸರ್, ಈಗ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ ಸರ್? ಸರ್ ನಾನು ಬೆಂಗಳೂರಲ್ಲೇ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ. ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಈಗ ನಿಮಗೆಲ್ಲ ಅಲ್ಲಿ ತುಂಬಾ ಹೆಮ್ಮೆ ಆಗುತ್ತೆ, ಯಾಕಂದ್ರೆ ನಿಮ್ಮೂರವರು ನಿಮ್ಮ ಪಕ್ಕದೂರವರು ಅಂತಂದ್ರೆ. ಸರ್ ನಮ್ಮ ಕಾಲೇಜಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ನಮ್ಮೂರವರು ಅಂತ ಹೇಳಿದ್ರೆ ಅವ್ರಿಗೆ ಇದು ಒಂಥರ
ಏನಾಗುತ್ತೆ ಹೌದಾ ನಿಮ್ಮೂರ ಅಂತ ನಮಗೆ ಕೇಳ್ತಾರೆ. ಅವ್ನು ಇವಾಗ ನಮ್ಮೂರು ಅಂತ ಹೇಳ್ಕೊಂಡು ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ಅಂದ್ರೆ ಈಗ ಒಂದ್ ರೀತಿ ನಿಮ್ಮನ್ನೇ ಅವರಲ್ಲಿ ನೋಡ್ದಂಗೆ ಆಗ್ತಿದೆ. ಖಂಡಿತ ಯಾಕೆಂದ್ರೆ ಯಾರೇ ಆದ್ರೂ ಕೂಡ ಅವ್ರ ಊರವ್ರು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಹೌದೌದೌದು. ಕೆಲವೊಂದ್ಸತಿ ಅವ್ರಿಗೆ ಆಗತ್ತೆ, ಅವ್ನು ನೋಡಿದ್ರೆ ಹಳ್ಳಿ ಹುಡುಗ ನಾರ್ಮಲ್ ಆಗಿ ಇದಾಗಿದ್ದಾನೆ, ನೀವು ನೋಡಿದ್ರೆ ಈ ತರ ಚೇಂಜ್ ಆಗಿದ್ದೀರಾ ಅಂತ ನಮ್ಗೆ ಅನಿಸ್ತಾ ಇದೆ. ಇವಾಗ ನಮ್ತನ ನಾವು ಬಿಟ್ಕೊಟ್ಟಿದೀವಿ ಏನೋ ಅಂತ ಅನಿಸ್ತಾ ಇದೆ ಇವಾಗ ಕಾಲೇಜಲ್ಲಿ ಅಲ್ವಾ? ಖಂಡಿತ ನಾವ್ ಎಲ್ಲೂ ಬಿಟ್ಕೊಡ್ಬಾರ್ದು. ನಾವ್ ಯಾವತ್ತು ಹಳ್ಳಿ ಇದನ್ನ ಹಳ್ಳಿ ಪ್ರತಿಭೆನ ಬಿಟ್ಕೊಡ್ಲೇಬಾರ್ದು. ನಮ್ ತನವನ್ನ ಎಲ್ಲೂ ಬಿಟ್ಕೊಡ್ಬಾರ್ದು. ನಾವ್ ಹೇಗಿದೀವಿ ಇದನ್ನೇ ಮುಂದೆ ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೆಮ್ಮೆ ಆಗುತ್ತೆ. ಅಂದ್ರೆ ನಮ್ ತನ ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ಹೇಳ್ತೀರಾ? ನಾವು ಬಿಟ್ಕೊಟ್ಟಿದೀವಿ, ಬಟ್ ನಮ್ಮ ಹಳ್ಳಿ ಹುಡುಗ ಗಿಲ್ಲಿ ನಟ ಬಿಟ್ಕೊಟ್ಟಿಲ್ಲ, ಮುಂದಕ್ಕೂ ಬಿಟ್ಕೊಡೋದಿಲ್ಲ ಸರ್. ಬಿಟ್ಕೊಡದೇ ಇರೋದಕ್ಕೆ ಈ ಫೇಮಸ್ ಆಗಿರ್ಬೋದು. ಖಂಡಿತ ಸರ್, ಈಗ ನೀವು ಡೈಲಿ ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ನೋಡ್ತೀವಿ ಸರ್. ಈ ಬಿಗ್ ಬಾಸ್ ನೋಡಿದರೆ ಈಗ ನಿನ್ನೆ ಎಲ್ಲರಿಗೂ ಕೂಡ ಒಂದ್ ರೀತಿ ಇದು ಅಭಿಮಾನಿಗಳನ್ನ ನೋಡೋ ಒಂದು ಸಂದರ್ಭ ಬಂದಿತ್ತು. ಹೌದು. ಈ ಗಿಲ್ಲಿದ ಏನ್ ವಿಶೇಷ ಅಂತ ಅನ್ಸುತ್ತೆ ನಿಮ್ಗೆ? ಸರ್, ಗಿಲ್ಲಿ ಹೊರಗಡೆ ಬಂದು ಅವನಿಗೆ ಪ್ರೋಮೋ ಮಾಡ್ಬೇಕಾದ್ರೆ ನಮ್ಮ ಮಳವಳ್ಳಿ ತಾಲೂಕಿಲ್ಲ ಕಿರ್ಗಾವಲ್ ಹತ್ರ ಒಂದು ಮಾಳೆ ಅಂತ ಒಂದು ಊರಿದೆ. ಆ ಊರಿಂದ ಒಬ್ಬ ಅಭಿಮಾನಿ ಆ ಹುಡುಗ ಗಿಲ್ಲಿನ ಸ್ಟ್ಯಾಟು ಹಾಕಿಸ್ಕೊಂಡು ಇದ್ ಮಾಡ್ಕೊಂಡು ಬಂದದ್ ನೋಡಿ ಗಿಲ್ಲಿ ದಿಗ್ಭ್ರಮೆಗೊಂಡ್ಬಿಟ್ಟ. ನನಗೂ ಸಹ ಈ ತರ ಅಭಿಮಾನಿಗಳು ಇದಾರ ಅಂತಂದ್ಬಿಟ್ಟಿದ್ದೆ. ಲಕ್ಷ ಬರ್ಬೋದು, ಕೋಟಿ ಬರ್ಬೋದು, ಅಭಿಮಾನ ಹಳ್ಳಿಗಳಿಗಿರೋ ಅಭಿಮಾನ ಸರ್ ಯಾರಿಗೂ ಬರಲ್ಲ. ಅವ್ರೊಂದ್ ಡೈಲಾಗ್ ಕೇಳಾರೆ, ಮನಿಗೂ ಅಭಿಮಾನಿಗೂ ಒಂದ್ ವ್ಯತ್ಯಾಸ. ಮನಿ ಬರುತ್ತೆ ಹೋಗತ್ತೆ, ಅಭಿಮಾನ ಯಾವತ್ತು ಹೋಗಲ್ಲ ಅಂತ. ಅದ್ ನಿಜ ಸರ್. ಆ ಅಭಿಮಾನ ಇರೋದು ಯಾವುದೇ ಸಿಟಿ ಜನತೆಗಲ್ಲ, ನಮ್ಮ ಹಳ್ಳಿ ಜನತೆಗೆ ಮಾತ್ರ ಇರೋದು. ಅಭಿಮಾನ ಕೊಡೋದೇ ನಮ್ಮ ಹಳ್ಳಿ ಜನಗಳು ಸರ್. ಒಂದ್ ರಾಗಿ ಕಾಳು ಹಾಕಿದ್ರೆ 10 ಪೈರು ಉಟ್ಕತಾವಂತೆ. ಖಂಡಿತ. ನೀವು ಅವ್ರ ಜೊತೆಗಿದ್ದಕ್ಕೆ ಏನೋ ಇಷ್ಟೊಂದು ಜೋರಾಗಿ ಇಷ್ಟೊಂದು ಸ್ಪೀಡ್ ಆಗಿ ಸಖತ ಮಾತಾಡ್ತೀರಾ? ಅವ್ರ ಖಂಡಿತ ನಾವೆಲ್ಲ ಹಳ್ಳಿ ಅಂದ್ಮೇಲೆ ಒಂದೇ ಅಲ್ವಾ? ಅಲ್ಲ, ಗಿಲ್ಲಿ ತರನೇ ಮಾತಾಡ್ತಾ ಇದಿಲ್ಲ, ನಿಮ್ಗೂ ಅವ್ರ ಸವಾಸ ದೋಸೆ ಬಂದ್ಬಿಟ್ಟದ, ಇಷ್ಟ ಚೆನ್ನಾಗಿ ಮಾತಾಡ್ತಾ ಇದಿಲ್ಲ. ಅದಕ್ಕೆ ಹೌದೌದು. ಖಂಡಿತ. ಅಂದ್ರೆ ಡೈಲಿ ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ನೋಡ್ತೀವಿ. 12ರ ತನಕ ಸೀಸನ್ ನೋಡಿರ್ಲಿಲ್ಲ, ಈ 12ರ ಸೀಸನ್ ನೋಡ್ತಾ ಇರೋದು. ಎಲ್ಲ ಕಡೆ ಹಂಗೆ ಅಂತಾರಲ್ಲ ಸರ್, ಹಳ್ಳಿ ಹುಡುಗ ಗಿಲ್ಲಿ ಇದಾನಂತಾನೆ ನೋಡ್ತಾ ಇರೋದು. ಎಲ್ಲ ಕಡೆ ಹಂಗೆ ಅಂತಾರೆ. ನಾವ್ ಯಾರು ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿಗೋಸ್ಕರ. ಹೌದೌದು. ಗಿಲ್ಲಿಗೋ ಅಲ್ಲ, ಒಂದ್ ಸೀಸನ್ ಗಿಲ್ಲಿಗೋಸ್ಕರ ಚೇಂಜ್ ಆಗೋಗುದಾ ಸರ್? ಬಿಗ್ ಬಾಸ್ ನಂಬರ್ 1 ಕನ್ನಡ ಬೇಕಾದ್ರೆ, ಕಲರ್ಸ್ ಕನ್ನಡದಲ್ಲಿ ನಂಬರ್ 1 ಬೇಕಾದ್ರೆ ಬಿಗ್ ಬಾಸ್ ಬಂತು. ಆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ಇರೋದಕ್ಕೆ ಇವತ್ತು ನಂಬರ್ 1 ಕನ್ನಡ ಚಾನಲ್ ಆಗಿರೋದು. ಇಲ್ಲ ಅಂದಿದ್ರೆ ಕಲರ್ಸ್ ಕನ್ನಡದಲ್ಲಿ ಅರ್ಧಕ್ಕರ್ಧ ಯಾರು ಏನು ಅಂತಾನೆ ಗೊತ್ತಿರ್ಲಿಲ್ಲ. ನಮ್ಮ ಹಳ್ಳಿ ಜನತೆಗೆ ಜಿ ಕನ್ನಡ, ಉದಯ ಬಿಟ್ರೆ ಚಾನೆಲ್ ಗೊತ್ತಿರಲಿಲ್ಲ. ಇವತ್ತು ಗಿಲ್ಲಿ ನಟ ಹೋಗ್ಬಿಟ್ಟು ಕಲರ್ಸ್ ಕನ್ನಡನೇ ಚೇಂಜ್ ಮಾಡ್ಬಿಟ್ಟು ಹಳ್ಳಿ ಕಡೆ ಎಲ್ಲ ಕಲರ್ಸ್ ಕನ್ನಡ ನೋಡೋ ತರ ಮಾಡಿದ್ದಾನೆ. ಕಲರ್ಸ್ ಕನ್ನಡ ನೋಡೋ ತರ ಮಾಡೋನೆ. ಎಷ್ಟೋ ಜನ ಸೀರಿಯಲ್ ಮಾಡ್ತಿದ್ದವ್ರು ಕೆಲಸನೇ ಇಲ್ದಂಗ್ ಮಾಡ್ಬಿಟ್ಟವನ್ನೆಲ್ಲ ಸೀರಿಯಲ್ ನೋಡೋರು ಇಲ್ಲ ಈಗ. ಹೌದೌದು. ಖಂಡಿತ ಸರ್, ಖಂಡಿತ. ಸರ್, ಈಗ ನೀವು ಗಿಲ್ಲಿ ನಟನ ಜೊತೆಗೆ 7th ಇಂದ 8th ಇಂದ 10th ವರೆಗೂ ಜೊತೆಗೆ ಓದಿದ್ದೀರಾ? 8ನೇ ಕ್ಲಾಸಿಂದ SLC ತನಕ ಸರ್. 5 ವರ್ಷ ಜೊತೆಗೆ ಓದಿದ್ದೀರಿ, ಹಂಗಾರೆ ಗೊತ್ತಿರುತ್ತೆ. ಗಿಲ್ಲಿ ನಟನ ಬಗ್ಗೆ ಹೇಳೋದಾದ್ರೆ ಇನ್ನೇನಾದ್ರು ನೀವು ಸರ್? ಸರ್, ನಮ್ಮ ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ತುಂಬಾ ಕಡು ಬಡತನದಲ್ಲಿ ನಮ್ಮ ಹಳ್ಳಿ ಜೀವನ ನಡೀತಾ ಇರುವಂತದ್ದು. ಗದ್ದೆ ಕೆಲಸ ಮಾಡ್ಕೊಂಡು, ಕೂಲಿ ಕೆಲಸ ಮಾಡ್ಕೊಂಡು, ಅಷ್ಟೇ ಸ್ಕೂಲ್ ಓದ್ಕೊಂಡು ಮಾಡ್ಕೊಂಡು ಇದ್ ಮಾಡ್ಕೊಂಡು ಜೀವನ ಮಾಡಿರ್ತೀವಿ. ಹೌದು. ಬಟ್ ಆ ಗಿಲ್ಲಿ ನಟ ಅದ್ರ ಜೊತೆಗೆ ಗಿಲ್ಲಿ ನಟ ಓದಿರೋದು ಏನ್ ಸರ್? SLC ಅಷ್ಟೇ ಸರ್. ITI ಹೋದ್ರೆ ಅಂತ ಕಂಪ್ಲೀಟ್ ಆಗಿತ್ತು. ITI ಹೋಗಿದ್ದಾರೆ, ಬಟ್ ಕಂಟಿನ್ಯೂ ಆಯ್ತಾ ಇಲ್ಲ ಅಂತ ಮುಂದಕ್ಕೆ ನಮ್ಗೆ ವಿಚಾರನೇ ಗೊತ್ತಾಗಿರ್ಲಿಲ್ಲ. ಅವ್ನು ಇಷ್ಟೊಂದು ಕಷ್ಟಪಟ್ಟು ಆ ಬೆಂಗಳೂರು ಅಂತ ಹಳ್ಳಿಗೆ ಹೋಗಿ, ಆ ಬೆಂಗಳೂರು ಅಂತ ಸಿಟಿಗೆ ಹೋಗಿ, ಇಲ್ಲಿ ಜೀವನನ ಅಲ್ಲಿ ಸಮರ್ಪವಾಗಿ ಯೂಸ್ ಮಾಡ್ಕೊಂಡಿದ್ದಾನೆ. ಊಟ ತಿಂಡಿ ಇಲ್ದಂತ ಟೈಮಲ್ಲೂ ಕಷ್ಟಪಟ್ಟು ಸಿನಿಮಾ ಸಿಗೋಕೆ ಗಾಂಧಿನಗರಕ್ಕೆ ಹೋಗಿ ಏನೋ ಒಂದು ಚಾನ್ಸ್ ಸಿಗತ್ತೆ ಮಾಡತ್ತೆ ಅಂತ ಹೇಳಿ ಅಲ್ಲಿ ಇಲ್ಲಿ ಏನಾರೋ ಇದ್ ಮಾಡ್ಕೊಂಡು ಬೆಳೆದು ಅಲ್ದು ಬಿಲ್ದು ಇದ್ ಮಾಡಿ ಹೊಟ್ಟೆಗೆ ಊಟ ಇಲ್ದೇನೆ ಇವತ್ತು ತುಂಬಾ ಕಷ್ಟಪಟ್ಟು ಒಂದು ಒಳ್ಳೆ ಮಟ್ಟಕ್ಕೆ ಬಂದಿದ್ದಾನೆ ಸರ್. ತುಂಬಾ ಖುಷಿ ಆಗುತ್ತೆ. ಯಾರು ಕಷ್ಟಪಟ್ಟು ಹಳ್ಳಿಯಿಂದ ಹೋಗಿ ಒಂದು ಕಲೆನ ತೋರಿಸ್ತಾರೆ ಅವ್ರಿಗೆ ಎಲ್ಲ ಕಡೆ ಮನ್ನಣೆ ಸಿಕ್ಕಿದೆ. ಗಿಲ್ಲಿ ನಟಕ್ಕೂ ಅದೇ ಥರ ಇಡೀ ಕರ್ನಾಟಕದ ಸಿಗುತ್ತೆ. ಮುಂದೆ ಕೂಡ ಅವ್ನಿಗೆ ಒಳ್ಳೇದಾಗುತ್ತೆ, ಒಳ್ಳೆ ಚಾನ್ಸ್ಗಳು ಸಿಗುತ್ತೆ. ಉತ್ತಮ ಮಟ್ಟಕ್ಕೆ ಹಳ್ಳಿ ಹುಡುಗ ಹೋಗ್ತಾನೆ ಅಂತ ಎಲ್ಲರಿಗೂ ಈಗ ಒಂದು ಪಬ್ಲಿಕ್ದು ಯಾವುದೋ ಒಂದು ಪ್ರೈವೇಟು ಸಂಸ್ಥೆ ಮಾಡಿರೋ ಸರ್ವೆ ಪ್ರಕಾರ ಗಿಲ್ಲಿಗೆ 55 ಲಕ್ಷ, ಇನ್ನು ಉಳಿದವ್ರಿಗೆ ಯಾರಿಗೂ 10 ಲಕ್ಷ ಓಟೆ ತಲುಪಿಲ್ಲ, ಅಷ್ಟು ತಗೊಂಡಿಲ್ಲ ಅಂತಿದ್ದಾರೆ. ಆದರೂ ಕೂಡ ಒಂದು ರೀತಿ ನೆಗೆಟಿವ್ ಥಾಟ್ಸ್ ಈ ಥರ ಬರ್ತದೆ, ಗಿಲ್ಲಿ ಗೆಲ್ಲೋದು ಕಷ್ಟ ಅಂತ ಹೇಳ್ತಾರಲ್ಲ, ಇದಕ್ಕೆ ಏನು ಹೇಳ್ತೀರಾ ಸರ್? ಬೇರೆಯವರು ಏನೆಲ್ಲ ಮಾಡ್ಕೊಂಡು ಇದ್ ಮಾಡ್ತಿರೋ, ಬೋಗಸ್ ಮಾಡಿದಾರ, ಇದ್ ಮಾಡಿದಾರ ಏನಂತ ಗೊತ್ತಿಲ್ಲ ಸರ್. ನಿಜವಾದ ಓಟು, ನಿಜವಾದ ಅಭಿಮಾನ ಇರೋದು ಗಿಲ್ಲಿಗೆ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಅಲ್ಲಿ ಇರುವಂತ ಒಳಗಿರೋರು ಹೊರಗಡೆ ಏನ್ ಟೀಮ್ ಕಟ್ಕೊಂಡಿದಾರೋ ಬಿಟ್ಕೊಂಡಿದಾರೋ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಬಟ್ ಊಹಾಪೋಹಗಳು ಇರ್ಬೋದು, ಬಟ್ ನಿಜವಾದ ಕರ್ನಾಟಕದಾದ್ಯಂತ ಓಟ್ ಒರಿಜಿನಲ್ ಆಗಿ ಬಿದ್ದಿರುವಂತದ್ದು, ಒಳ್ಳೆ ಅಭಿಮಾನವಿರ್ತದ್ದು ಗಿಲ್ಲಿಗೆ ಬಿಟ್ರೆ ಯಾರಿಗೂ ಇಲ್ಲ. ನಾವು ಬಿಗ್ ಬಾಸ್ ನೋಡ್ದಂಗೆ ನೀಟಾಗೆ ಒರಿಜಿನಾಲಿಟಿ ತನ್ನ ಏನಿದೆ ಅದನ್ನ ತೋರಿಸಿ ಅವನಲ್ಲಿರೋ ಕಲೆಯನ್ನು ಹೊರ ಹಾಕಿದ್ದು ಅಂತವ್ರದ್ದು ಗಿಲ್ಲಿ ನಟ ಒಬ್ಬನೇ. ಅವರೆಲ್ಲ ಯಾವ ತರ ಆಟ ಆಡ್ಕೊಂಡು ಚೇಂಜ್ ಮಾಡ್ಕೊಂಡಿರ್ಬೋದು, ಗಿಲ್ಲಿ ನಟ ಮಾತ್ರ ತನ್ನ ಬಿಟ್ಕೊಡ್ದೇನೆ ಅವ್ನು ಹೇಗಿದ್ದ ಈಗಲೂ ಅದೇ ತರ ಬಿಗ್ ಬಾಸ್. ನೀವು 5 ವರ್ಷ ಜೊತೆಲೆ ಓದಿ ನೋಡಿದಂಥವ್ರು, ನಾ ಒಂದು ಕ್ವಶನ್ ಕೇಳ್ತೀನಿ. ಏನಂತಂದ್ರೆ, ಗಿಲ್ಲಿ ಅವ ಹಳ್ಳಿತನವನ್ನ ಅವನ ಒಂದು ಈಗ ಅವ್ರ ತಾಯಿ ಒಳಗಡೆ ಹೋದಾಗ, ತಂದೆ ತಾಯಿ ಹೋದಾಗ ಅವ್ವ ಅಪ್ಪ
ಮಮ್ಮಿ ಡ್ಯಾಡಿ ಇಲ್ಲವೇ ಇಲ್ಲ. ಆಮೇಲೆ ಅವ್ನು ಮಾತಾಡೋ ಮಾತುಗಳೆಲ್ಲ ಮಂಡ್ಯ ಶೈಲಿನೇ, ಅವ್ನ ತನವಲ್ಲೇ ಎಲ್ಲೂ ಬಿಟ್ಕೊಡ್ತಾನೆ ಇಲ್ಲ. ಇದು ಗೆಲ್ಲೋ ಟ್ರಿಕ್ಸಾ ಅಥವಾ ಆತನ ರಿಯಾಲಿಟಿನೇ ಅದ? ಸರ್ ನಮ್ಮ ಈಗ ನಾವು ಏನಂತೀವಿ ಅಂತಂದ್ರೆ ನಿಮ್ಮ ಮಾತೃಭಾಷೆ ಯಾವುದು ಅಂತಂದ್ರೆ ಕನ್ನಡ ಅಂತೀವಿ. ಹೌದು. ನಮ್ಗೆ ಹೊಡೆದ ತಕ್ಷಣ ಅವ್ವ ಅಂತಾನೆ ಹೇಳೋದು, ಅಮ್ಮ ಅಂತಾನೆ ಹೇಳೋದು. ಹಂಗೆ ಅವ್ನು ನೀವ್ ಏನೇ ಇದು ಮಾಡಿದ್ರು ತನ್ನ ಹಳ್ಳಿ ಭಾಷೆ, ಹಳ್ಳಿ ಲ್ಯಾಂಗ್ವೇಜು ಯಾವತ್ತು ಹೋಗಲ್ಲ, ಹೋಗೋದು ಇಲ್ಲ. ಅವ್ನು ಏನ್ ಇದೆ ಒಳಗಡೆ ಅದೇ ಫಸ್ಟ್ ಬರುವಂತದ್ದು. ಅವ್ನು ಏನು ಚಿಕ್ಕದ್ರಲ್ಲಿ ಅವ್ವ ಅಪ್ಪ ಅಮ್ಮ ತಂದೆ ತಾಯಿ ಅನ್ಕೊಂಡು ಇದ್ ಮಾಡ್ಕೊಂಡು ಇವತ್ತು ಸಹ ಅವ್ನು ಎಲ್ಲೋ ಏನೇ ಮಾಡಿದ್ರು ಅವ್ವ ಅಂತಾನೆ ಕರೆಯೋದು. ಅವನು ಅಂತಲ್ಲ ಸರ್, ನಮ್ಮ ಹಳ್ಳಿ ಮಂಡ್ಯ ಜಿಲ್ಲೆ ಬಂದು ಯಾವ ಹಳ್ಳಿಗೆ ಹೋಗಿ ನೀವು ನಿಮ್ಮ ತಾಯಿನ ಯಾರು ಅಂತ ಕೇಳಿದ್ರೆ ಯಾರು ಅಮ್ಮ ಮಮ್ಮಿ ಅಂತ ಯಾರು ಕರೆಯಲ್ಲ, ಎಲ್ಲ ಅವ್ವ ಅಂತಾನೆ ಕರೆಯೋದು, ಅವ್ವ ಅಪ್ಪ ಅಂತಾನೆ ಕರೆಯೋದು. ಅವನು ಇವತ್ತು ಅದನ್ನೇ ಕೂಡ ಅಲ್ಲಿ ಇದು ಮಾಡಿರೋದು. ಸರ್ ಇನ್ನೊಂದು ಕ್ವಶನ್ ಏನಂತಂದ್ರೆ, ಈಗ ಬಂದವರೆಲ್ಲರೂ ಕೂಡ ಗಿಫ್ಟ್ ತಗೊಬಂದ್ರು, ಒಂದು ರೀತಿ ಲೆವೆಲ್ ಮೇಂಟೈನ್ ಮಾಡ್ಕೊ ಬಂದ್ರು ಬಂದವರೆಲ್ಲರೂ ಕೂಡ, ಫ್ಯಾಮಿಲಿಗಳೆಲ್ಲ ಫ್ಯಾಮಿಲಿ ವೀಕಲ್ಲಿ. ಆದ್ರೆ ಗಿಲ್ಲಿ ನಟ ಅವ್ರ ತಂದೆ ತಾಯಿ ಬಂದಾಗ ಅವ್ರ ತಂದೆ ಬರ್ತಾನೆ ಒಂದು ಕೋಲ್ ತಕೊಂಡಮ್ಮ ನಮ್ದೊಂದು ಟಗರೆಲ್ಲ ತಪ್ಪಿಸ್ಕೊಂಡ್ಬಂದ್ಬಿಟ್ಟು ಗಿಲ್ಲಿಗೆಲ್ಲ ಹೊಡೆದ, ಅದೊಂದು ಕಾಮಿಡಿ ಆಯ್ತು. ಆದ್ರೆ ಅವ್ರ ತಾಯಿದೊಂದು ಮೂಮೆಂಟು ತುಂಬಾ ಜನಕ್ಕೆ ಒಂದು ರೀತಿ ಕಣ್ಣೀರ್ ತರಿಸೋ ರೀತಿ ಆಗುತ್ತೆ. ಏನಂತಂದ್ರೆ ಈಗ ನಿಮ್ ತಾಯಿನೂ ಕೂಡ ನಿಮ್ ತಾಯಿ ನೋಡಿ ಇದ್ರೆ ಅವರು ನಿಮ್ಗೆ ಸ್ನಾನ ಮಾಡಿಸ್ತಾರೆ. ನೀವು ಎಷ್ಟೇ ದೊಡ್ಡವರಾಗಿದ್ದು ಯಾವ ಪೊಸಿಷನ್ ಇದ್ರು ಕೂಡ ನೀವು ಚಿಕ್ಕ ಮಕ್ಳೇ. ಅದೇ ರೀತಿ ಅಂತ ಗಿಲ್ಲಿ ನಟ ವಯಸ್ಸು ಬಂದಿರೋ ಮಗನ್ಗೆ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಆ ಬಿಗ್ ಬಾಸ್ ಒಳಗಡೆ ಅಂತಲ್ಲ, ಬೆಂಗಳೂರಲ್ಲಿ ಯಾರೇ ಮಕ್ಕಳುಗಳು ಎಷ್ಟೇ ಬೆಳೆದ್ ನಿಂತಿದ್ರು ಊರಿಗೆ ಬಂದ ತಕ್ಷಣ ಸ್ನಾನ ಮಾಡ್ಬೇಕಾದ್ರೆ ತಮ್ಮ ಅವ್ವನ ದಿನ ಕರೆದ್ಬಿಟ್ಟು ಹೆಂಡತಿ ಕೈಲಿ ಎಷ್ಟೇ ಸ್ನಾನ ಮಾಡಿಸ್ಕೊಂಡು ಏನೋ ಮಾಡಿದ್ರು ಅವ್ವ ಬಂದ್ ಬೆನ್ನುಜ್ಜು ಅಂತ ಅವನ ಕೈಲೇ ಉಜ್ಜಿಸ್ಕೋದು. ಹೆಂಡತಿ ಪಕ್ಕದಲ್ಲಿ ನಿಂತಿದ್ರು ಅವನ ಕೈಲೇ ಬೆನ್ನುಜ್ಜಿಗೆ ಸ್ನಾನ ಮಾಡಿಸ್ಕೋದು. ಆವಾಗ್ಲೂ ಇದೆ, ಇವತ್ತು ಇದೆ, ಮುಂದೆನೂ ಹಳ್ಳಿಲಿ ಇದ್ದೇ ಇರುತ್ತೆ. ಇದು ಹಳ್ಳಿಲಿ ಮಾತ್ರ, ಬೇರೆ ಎಲ್ಲೂ ಸಿಗಲ್ಲ. ಈ ಸಿಟಿಲಿ ಇಷ್ಟಿಷ್ಟುದ್ದ ಬ್ರಷ್ ತಕೊಂಡು ಡ್ಯಾನ್ಸ್ ಮಾಡ್ತಾರೆ. ಏನೇ ಮಾಡ್ಕೊಂಡು ಈಗ ನಾನೇ ಬೆಂಗಳೂರಲ್ಲಿ ಇದೀನಿ ಸರ್, ವಾರ 15 ದಿನಕ್ಕೆ ಸ್ನಾನ ಮಾಡ್ತೀನಿ. ತಿಂಗಳಿಗೊಂದ್ಸತಿ ಬಂದ ತಕ್ಷಣ ಮೈ ಕಡಿತದ ಬಂದು ಅಲ್ಲೂ ಮೈ ಉಜ್ಜವನ್ನ ನಮ್ಮ ಅವನ್ನೇ ಕರೀದು. ಅವ್ರು ಉಜ್ಜಿದ್ರೆ ಒಂಥರ ಸಮಾಧಾನ. ಒಲೆ ಸೌದೆಯಲ್ಲಿ ನೀರು ಇಸ್ಕೊಂಡು ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಅವನ ಕೈಲಿ ಬೆಲ್ಲು ಉಜ್ಜಿಸ್ಕೊಂಡು ಉಪ್ಸಾರು ಮುದ್ದೆ ಉಂಡ್ರೇನೆ ನಮ್ಗೆ ಗತ್ತು, ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ಉಪ್ಸಾಂಬಾರ್ ಇಷ್ಟೊತ್ನಾಗ ಹೇಳ್ಬೇಡಿ, ಬಾಯಲ್ಲಿ ನೀರು ಬರುತ್ತೆ ಅಂದ್ರೆ ಅಷ್ಟು. ಅಂದ್ರೆ ಇವೆಲ್ಲ ನಿಜವಾದ ಹಳ್ಳಿ ಲಕ್ಷಣ, ನಿಜವಾದ ಹಳ್ಳಿ. ಅದ್ರಲ್ಲಿ ಗಿಮಿಕ್ ಅನ್ನೋದು ಏನೂ ಇಲ್ಲ. ಗಿಲ್ಲಿ ಹಳ್ಳಿ ಹೆಂಗಿದ್ದ ಇವತ್ತು ಅಲ್ಲೇ ಇದ್ದಾನೆ. ಅದೇ ಅಭಿಮಾನ, ಅದಂಗಿರೋದಕ್ಕೇನೆ ಕರ್ನಾಟಕ ಜನ ಇಷ್ಟೊಂದು ಅಭಿಮಾನ. ನೀವು ಬೆಂಗಳೂರಲ್ಲಿ ಯಾವ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ರಿ ಸರ್? ಕೃಪಾನಿಧಿ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ. ಕೃಪಾನಿಧಿ ಕಾಲೇಜಲ್ಲಿ? ಹೌದು. ನಿಮ್ ಕಾಲೇಜಲ್ಲಿ ಅವರೆಲ್ಲರೂ ಕೂಡ ನಿಮ್ಮನ್ನ ಗುರುತಿಸ್ತಾರೆ ಈಗ? ಎಲ್ಲ ಕೇಳ್ತಾರೆ ಸರ್. ಅವ್ರು ಕೇಳ್ತಾರೆ, ನಾನು ಗಿಲ್ಲಿ ಅಷ್ಟೊಂದು ಹೆಂಗೆ ಅಂತ ಹೇಳಿದಾಗ ಅವ್ನು ನಮ್ಮೂರ್ ಕಣ, ನಮ್ಮ ಫ್ರೆಂಡು, ನಮ್ಗೆ ಗೊತ್ತಿರೋನು, ನಮ್ಮ ಸ್ಕೂಲ್ ಅನ್ನೋ ಅಂತಂದ್ರೆ ಹೌದೌದಾ ಅಂತ ನನ್ನನ್ನೆಲ್ಲ ಕೇಳಕ್ ಬರ್ತಾರೆ. ನಂಬೋದಕ್ಕೆ ಕಷ್ಟ ಆಗ್ಬಿಟ್ಟೈತಂತೆ. ಹೌದಾ ಇಲ್ವಾ ಅಂತ? ಹೌದೌದು, ಖಂಡಿತ. ಅಂದ್ರೆ ಖುಷಿ ಆಗುತ್ತೆ ಸರ್ ನಿಮ್ಗೆ? ಹೆಮ್ಮೆ ಆಗತ್ತೆ ಸರ್. ಖುಷಿಗಿಂತ ಎಷ್ಟು ಚೆನ್ನಾಗಿ ಇವತ್ತಿನ ತನಕ ಆಡ್ಕೊ ಬಂದಿದ್ದಾನೆ, ಅದನ್ನ ಕರ್ನಾಟಕ ಜನತೆ ಎಲ್ಲೂ ನೋಡಿದ್ದಾರೆ. ನೋಡಿರುವಂಥದ್ದು ಎಲ್ಲರೂ ವೋಟ್ ಮಾಡಿದ್ದಾರೆ. ಅದಕ್ಕೆ ತಕ್ಕಂಗೆ ಕಲರ್ಸ್ ಕನ್ನಡದವರು, ಬಿಗ್ ಬಾಸ್ ಕನ್ನಡದವರು ಯಾವುದೇ ರೀತಿ ಭೇದ ಭಾವ ಮಾಡದೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ವೋಟ್ ಮಾಡಿ ಅವನ್ನ ಗೆಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಅವರು ಕೂಡ ವಿನ್ನರ್ ಅಂತ ಒಂದು ಅನೌನ್ಸ್ ಮಾಡಿದ್ರೆ ನಮ್ಮ ಕರ್ನಾಟಕ ಜನತೆಗೆ ನ್ಯಾಯ ಒದಗಿಸ್ದಂಗಾಗತ್ತೆ. ಒಂದು ಹಳ್ಳಿ ಪ್ರತಿಭೆಗೆ ಒಂದು ನ್ಯಾಯ ದೊರಕದಂಗಾಗತ್ತೆ. ಅವನಿಗೂ ಕೂಡ ಒಂದು ಕಲರ್ಸ್ ಕನ್ನಡದಿಂದ, ಬಿಗ್ ಬಾಸ್ ಕಡೆಯಿಂದ ಒಂದು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಫೈನಾನ್ಸಿಯಲ್ ಆಗಿರ್ಬೋದು, ಯಾವುದೇ ರೀತಿಯಲ್ಲೂ ಎಲ್ಲ ಥರದಲ್ಲೂ ಒಂದು ಒಳ್ಳೆಯ ಸಹಕಾರ ಸಿಕ್ದಂಗೆ ಆಗುತ್ತೆ ಸರ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.